1938ರಲ್ಲಿ ಅಂದಿನ ಯುವರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಕೃಪೆಯಿಂದ ಈ ಸಂಸ್ಥೆ ಜನ್ಮ ತಾಳಿ ಪಿಂಜರಾ ಪೋಲ್ ಎಂದು ಗುರುತಿಸಿಕೊಂಡಿತು. ಈ ಸಂಸ್ಥೆಗೆಂದೇ ಯುವರಾಜರು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ 60 ಎಕರೆ ಪ್ರದೇಶವನ್ನು ಮಂಜೂರು ಮಾಡಿದರು. ಅಂದಿನಿಂದ ಇಂದಿನವರೆಗೂ ಅನಾಥ ಮತ್ತು ಅಶಕ್ತ ಪ್ರಾಣಿಗಳಿಗೆ ಆಶ್ರಯ ತಾಣವಾಯಿತು. ಮತ್ತು ದಿನೇ ದಿನೇ ಪ್ರಾಣಿಗಳ ಸಂಖ್ಯೆ ಅಧಿಕಗೊಳ್ಳುತ್ತಿದೆ. ನವೆಂಬರ್ 2005ರ ಸಮೀಕ್ಷೆಯ ಪ್ರಕಾರ ಇಲ್ಲಿ ಸುಮಾರು 1800 ಪ್ರಾಣಿಗಳಿವೆ. ಇಲ್ಲಿನ ಪ್ರಾಣಿಗಳಿಗೆ ದಿನನಿತ್ಯದ ಆಹಾರ, ಔಷಧಿ, ಉಪಚಾರ ಇನ್ನಿತರ ವೆಚ್ಚಗಳಿಗಾಗಿ ಪ್ರತಿ ವರ್ಷ 1,20,00,000 ಹಣ ಖರ್ಚಾಗುತ್ತದೆ. ದಾನಿಗಳ ಮತ್ತು ಸಹೃದಯರ ಕೊಡುಗೆಗಳೇ ಈ ಸಂಪನ್ಮೂಲಕ್ಕೆ ಆಧಾರ. ಇದು ಪಿಂಜರಾ ಪೋಲ್ ಸಂಸ್ಥೆಯ ಮುಖ್ಯ ದ್ವಾರ. ಸಂಸ್ಥೆಯಲ್ಲಿ ನಾನಾ ಬಗೆಯ ಪ್ರಾಣಿಗಳಿವೆ. ಒಂದೊಂದಕ್ಕೂ ಪ್ರತ್ಯೇಕವಾದ ಕೊಟ್ಟಿಗೆಯ ವ್ಯವಸ್ಥೆ ಇದೆ. ಹಂತ ಹಂತವಾಗಿ ಬೆಳೆಯುವ ಕರುಗಳಿಗೆ 3 ಬಗೆಯ ಕೊಟ್ಟಿಗೆಯ ವ್ಯವಸ್ಥೆ ಇದೆ. ಪುಟ್ಟ ಕರುಗಳು ಎಂದರೆ 3 ತಿಂಗಳಿಂದ 6 ತಿಂಗಳವರೆಗಿನ ಕರುಗಳನ್ನು ಈ ಕೊಟ್ಟಿಗೆಯಲ್ಲಿರಿಸಿ ಸಲಹುತ್ತಾರೆ. ತಾಯಿ ಹಾಲಿನಿಂದ ವಂಚಿತವಾದ ಅನಾಥ ಕರುಗಳಿಗೆ ಪೌಷ್ಟಿಕಾಂಶ ಸಿಗಲೆಂದು ಬಾಟಲ್ ಮೂಲಕ ಗಿಣ್ಣು ಹಾಲನ್ನು ಕುಡಿಸುತ್ತಾರೆ. 6 ತಿಂಗಳ ನಂತರ ಕರು ಈ ಕೊಟ್ಟಿಗೆಗೆ ಬರುತ್ತದೆ. 1 ವರ್ಷದವರೆಗೆ ಅದು ಇಲ್ಲಿಯೇ ಬೆಳೆಯುತ್ತದೆ. ಇಲ್ಲಿ ಅದಕ್ಕೆ ಹಸಿ ಹುಲ್ಲನ್ನು ತಿನ್ನಲು ರೂಢಿ ಮಾಡಿಸುತ್ತಾರೆ. ಕೊನೆಯ ಹಂತವಾಗಿ ಕರು ಈ ಕೊಟ್ಟಿಗೆಗೆ ಬಂದು ಬೆಳೆಯುತ್ತದೆ. ಇಲ್ಲಿ ಅದು ತಾನೇ ಮೇವು ಮತ್ತು ಹಿಂಡಿಗಳನ್ನು ತಿಂದು ಜೀರ್ಣ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಇಲ್ಲಿ ಬೆಳೆಸುತ್ತಾರೆ. ನಂತರ ಅಂತಿಮವಾಗಿ ಇವುಗಳನ್ನು ಇತರ ಹಸು ಮತ್ತು ಎಮ್ಮೆಗಳೊಂದಿಗೆ ಬೆಳೆಯಲು ಸಾಮಾನ್ಯ ಕೊಟ್ಟಿಗೆಯಲ್ಲಿ ತಂದು ಬಿಡಲಾಗುತ್ತದೆ. ದನಕರುಗಳನ್ನು ಮತ್ತು ಇತರ ಪ್ರಾಣಿಗಳನ್ನು ಬೆಳಿಗ್ಗೆ 7:30 ಗಂಟೆಗೆ ಕೊಟ್ಟಿಗೆಯ ಗೇಟನ್ನು ತೆರೆದು ಇಲ್ಲಿನ ಮೈದಾನದಲ್ಲಿ ಓಡಾಡಲು ಬಿಡುತ್ತಾರೆ. ಇಲ್ಲಿ ಅವೆಲ್ಲವೂ ಸಂಪೂರ್ಣ ಸ್ವತಂತ್ರವಾಗಿ ಓಡಾಡುತ್ತವೆ, ನಲಿದಾಡುತ್ತವೆ. ಈ ಕ್ರಿಯೆ ಅವುಗಳಿಗೆ ವ್ಯಾಯಾಮದಂತಾಗಿ ಚರ್ಮದ ಮೇಲೆ ಬಿಸಿಲು ಬೀಳುವುದರಿಂದ ಅವು ಅನೇಕ ರೋಗಗಳಿಂದ ಮುಕ್ತವಾಗುತ್ತವೆ. ರಾಸುಗಳು ಹೊರಹೋಗದಂತೆ ಮೈದಾನದ ಸುತ್ತ 5 ಅಡಿ ಎತ್ತರದಷ್ಟು ಸಿಮೆಂಟ್ ಗೋಡೆಯನ್ನು ನಿರ್ಮಿಸಲಾಗಿದೆ. ಪ್ರಾಣಿಗಳು ನೆರಳಿನಲ್ಲಿ ನಿಂತು ದಣಿವು ನೀಗಿಸಿಕೊಳ್ಳಲು ಇಲ್ಲಿ ಅನೇಕ ಮರಗಳನ್ನು ಬೆಳೆಸಲಾಗಿದೆ. ಅಲ್ಲದೆ ಹಲವೆಡೆ ಸೂರುಗಳನ್ನು ಸಹ ನಿರ್ಮಿಸಲಾಗಿದೆ. ದಣಿವಾದ ಪ್ರಾಣಿಗಳು ತಮ್ಮ ದಾಹವನ್ನು ನೀಗಿಸಿಕೊಳ್ಳಲು ಮೈದಾನದಲ್ಲಿ ಅಲ್ಲಲ್ಲಿ ನೀರಿನ ತೊಟ್ಟಿಗಳನ್ನು ಸಹ ನಾವು ಕಾಣಬಹುದಾಗಿದೆ. ಈ ಸಂಸ್ಥೆಯಲ್ಲಿ ನಾವು ಸುಸಜ್ಜಿತವಾದ ಮತ್ತು ಆಧುನಿಕ ಶೈಲಿಯ 3 ಬಗೆಯ ಕೊಟ್ಟಿಗೆಗಳನ್ನು ಕಾಣಬಹುದು. ಮೊದಲನೆಯದು ಟೇಲ್ ಟು ಟೇಲ್ ಶೈಲಿ, ಎರಡನೆಯದು ಫೇಸ್ ಟು ಫೇಸ್ ಶೈಲಿ ಮತ್ತು ಮೂರನೆಯದಾಗಿ ಸಿಂಗಲ್ ಸೈಡ್ ಶೈಲಿ. ಬನ್ನಿ ನಾವೀಗ ಟೇಲ್ ಟು ಟೇಲ್ ಶೈಲಿಯ ಕೊಟ್ಟಿಗೆಯನ್ನು ನೋಡೋಣ. ಇಲ್ಲಿ ರಾಸುಗಳು ವಿರುದ್ಧ ದಿಕ್ಕಿನಲ್ಲಿ ಮುಖ ಮಾಡಿ ನಿಂತಿರುತ್ತವೆ. ಒಂದರ ಬಾಲದ ಹಿಂದೆ ಇನ್ನೊಂದು ಬಾಲ ಇರುವುದರಿಂದ ಇದಕ್ಕೆ ಟೇಲ್ ಟು ಟೇಲ್ ಶೈಲಿ ಎನ್ನಲಾಗುತ್ತದೆ. ರಾಸುಗಳು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಆ ಪ್ರದೇಶ ಮಲಿನವಾಗದಂತೆ ಇಲ್ಲಿ ಜಾಗರೂಕತೆ ವಹಿಸಲಾಗಿದೆ. ಇಳಿಜಾರಾದ ನೆಲತಟ್ಟಿನಲ್ಲಿ ಅವು ಜಾರಿ ಚರಂಡಿಯನ್ನು ಸೇರಿ ಹರಿದು ಹೋಗುತ್ತವೆ. ಅದಕ್ಕಾಗಿಯೇ ಉದ್ದನೆಯ ಚರಂಡಿಯನ್ನು ನಿರ್ಮಿಸಲಾಗಿದೆ. ಮೇವಿನ ಚರಣಿಗೆಯನ್ನೂ ಸಹ ಇಲ್ಲಿ ಉದ್ದವಾಗಿ ನಿರ್ಮಿಸಲಾಗಿದೆ. ಬೇಸಿಗೆ ಕಾಲದಲ್ಲಿ ತಂಪು ಸಿಗಲೆಂದು ಸೂರಿಗೆ ಕೆಂಪು ಹೆಂಚುಗಳನ್ನು ಬಳಸಲಾಗಿದೆ. ರಾಸುಗಳನ್ನು ಕಟ್ಟಲು ಉದ್ದನೆಯ ಕಬ್ಬಿಣದ ಸರಪಳಿಗಳು ಸಹ ಇವೆ. ಯಥೇಚ್ಛವಾದ ಗಾಳಿ ಬೆಳಕು ಬರುವಂತೆ ಸುತ್ತಲೂ ದೊಡ್ಡ ದೊಡ್ಡ ಕಿಟಕಿಗಳನ್ನು ನಿರ್ಮಿಸಲಾಗಿದೆ.
ರಾತ್ರಿ ವೇಳೆಯಲ್ಲೂ ಸಹ ಕೊಟ್ಟಿಗೆಗಳಲ್ಲಿ ಬೆಳಕಿರುವಂತೆ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ. ಎರಡನೆಯದು ಫೇಸ್ ಟು ಫೇಸ್ ಶೈಲಿ ಎಂದರೆ ಇಲ್ಲಿ ರಾಸುಗಳು ಒಂದಕ್ಕೊಂದು ಮುಖ ಮಾಡಿ ನಿಲ್ಲುತ್ತವೆ. ಮಧ್ಯ 4 ಅಡಿ ಎತ್ತರದ ಗೋಡೆ ಇದ್ದು ಅದಕ್ಕೆ ಅಂಟಿಕೊಂಡಂತೆ ಉದ್ದನೆಯ ಮೇವಿನ ಚರಣಿಗೆಯೂ ಇದೆ. ಇಲ್ಲಿಯೂ ಸಹ ದೊಡ್ಡ ದೊಡ್ಡ ಕಿಟಕಿಗಳು ಇವೆ. ಸಾಕಷ್ಟು ಗಾಳಿ ಬೆಳಕಿನ ವ್ಯವಸ್ಥೆ ಇರುವುದರಿಂದ ಇಲ್ಲಿ ಕ್ರಿಮಿಕೀಟಗಳು ಸುಳಿಯುವುದಿಲ್ಲ. ಕೊನೆಯದು ಅಂದರೆ ಸಿಂಗಲ್ ಸೈಡ್ ಕೊಟ್ಟಿಗೆ. ಇಲ್ಲಿ ಒಂದೇ ಸಾಲಿನಲ್ಲಿ ಪ್ರಾಣಿಗಳಿರುತ್ತವೆ. ಇಂತಹ ಕೊಟ್ಟಿಗೆಗಳನ್ನು ನಾವು ಅನೇಕ ಹಳ್ಳಿಗಳಲ್ಲಿ ಕಾಣಬಹುದು. ಇಲ್ಲಿಯೂ ಎಲ್ಲವೂ ವ್ಯವಸ್ಥಿತವಾಗಿದೆ. 3 ಬಗೆಯ ಇಂತಹ 13 ಕೊಟ್ಟಿಗೆಗಳನ್ನು ಈ ಸಂಸ್ಥೆ ಬಹು ಶ್ರದ್ಧೆಯಿಂದ ನಿರ್ವಹಿಸುತ್ತಿದೆ. ಬೆಳಗಿನ ವೇಳೆ ರಾಸುಗಳನ್ನು ಮತ್ತು ಇತರ ಪ್ರಾಣಿಗಳನ್ನು ಮೈದಾನಕ್ಕೆ ಬಿಟ್ಟ ನಂತರ ಕೊಟ್ಟಿಗೆಯ ಬಳಿ ಮತ್ತು ಹೊರ ಆವರಣವನ್ನು ನಿತ್ಯವೂ ಸ್ವಚ್ಛ ಮಾಡಲಾಗುತ್ತದೆ. ಇದಕ್ಕಾಗಿ ಸಂಸ್ಥೆಯವರು 60 ಜನ ಆಳುಗಳನ್ನು ನೇಮಿಸಿಕೊಂಡಿದ್ದಾರೆ. ಅಂಗಳ ಮತ್ತು ಕೊಟ್ಟಿಗೆಗಳಲ್ಲಿನ ಸಗಣಿಯನ್ನು ಕಲೆ ಹಾಕಿ ಗಾಡಿಯಲ್ಲಿ ಹೊತ್ತೊಯ್ದು ಯೂರಿನ್ ಪಿಟ್ಗಳಲ್ಲಿ ಶೇಖರಿಸಿಡಲಾಗುತ್ತದೆ. ಸಗಣಿ ಮತ್ತು ಗಂಜಲದಿಂದ ಮಲಿನವಾದ ಕೊಟ್ಟಿಗೆಗಳಲ್ಲಿ ಕ್ರಿಮಿಕೀಟಗಳು ಬಾರದಂತೆ ಯಥೇಚ್ಛವಾಗಿ ನೀರನ್ನು ಬಳಸಿ ಸ್ವಚ್ಛ ಮಾಡಲಾಗುತ್ತದೆ. ಇಲ್ಲಿಯ ಪ್ರಾಣಿಗಳಿಗಾಗಿ ಸಂಸ್ಥೆಯ ಹಿಂಬದಿಯಲ್ಲಿರುವ 20 ಎಕರೆ ಪ್ರದೇಶದಲ್ಲಿ ಹಸಿ ಹುಲ್ಲನ್ನು ಬೆಳೆಯಲಾಗುತ್ತದೆ. ಇದರ ಕೊರತೆ ಕಾಣಿಸಿಕೊಂಡಾಗ ಹೊರಗಿನಿಂದ ಸಹ ತರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಒಣಹುಲ್ಲನ್ನು ಶೇಖರಿಸಿ ಇಡಲು ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಸ್ಥೆ ಬೆಟ್ಟದ ತಪ್ಪಲಿನಲ್ಲಿ ಇರುವುದರಿಂದ ಚಿರತೆಗಳು ಬಂದು ರಾಸುಗಳನ್ನು ತಿನ್ನುವ ಸಾಧ್ಯತೆಯೂ ಇದೆ. ಅದಕ್ಕಾಗಿ ಸಂಸ್ಥೆಯ ಸುತ್ತಲೂ 5 ಅಡಿ ಎತ್ತರದ ಗೋಡೆಯನ್ನು ನಿರ್ಮಿಸಿ ಅದರ ಮೇಲೆ ವಿದ್ಯುತ್ ತಂತಿ ಬೇಲಿಯನ್ನು ಹಾಕಲಾಗಿದೆ. ಹಸಿ ಹುಲ್ಲು, ಒಣಹುಲ್ಲುಗಳ ಜೊತೆಗೆ ಜಾನುವಾರುಗಳಿಗಾಗಿ ಹೊರಗಡೆಯಿಂದ ಬೂಸವನ್ನು ಸಹ ಖರೀದಿಸಿ ಅದನ್ನು ಗೋದಾಮಿನಲ್ಲಿ ಶೇಖರಿಸಿಡಲಾಗುತ್ತದೆ. ಪ್ರತಿದಿನ 2 ಬಾರಿ ಹಾಕಲಾಗುತ್ತದೆ. ಕರ್ನಾಟಕ ಸರ್ಕಾರವು ಕೆಲ ವರ್ಷಗಳ ಹಿಂದೆ ಈ ಸಂಸ್ಥೆಗಾಗಿ ಅಲ್ಪ ಪ್ರಮಾಣದ ಹಣವನ್ನು ಸಹಾಯಧನವಾಗಿ ನೀಡುತ್ತಿತ್ತು. ಇಲ್ಲಿನ ಪ್ರತಿನಿತ್ಯದ ಸರಾಸರಿ ವೆಚ್ಚ 30 ರಿಂದ 40 ಸಾವಿರ ರೂಪಾಯಿಗಳಾಗುತ್ತವೆ ಎಂದು ಸಂಸ್ಥೆಯ ಮುಖ್ಯಸ್ಥರು ಹೇಳುತ್ತಾರೆ. ಇಲ್ಲಿರುವ ಎಲ್ಲಾ ಪ್ರಾಣಿಗಳ ದಾಹವನ್ನು ನೀಗಿಸಲು ವ್ಯವಸ್ಥಿತವಾದ ನೀರಿನ ಸೌಲಭ್ಯವಿದೆ. ಮೈಸೂರು ನಗರ ಪಾಲಿಕೆಯವರು ಒಂದು ಕೊಳವೆ ಬಾವಿಯನ್ನು ತೋಡಿಸಿಕೊಟ್ಟಿದ್ದಾರೆ. ಹಲವು ದಿನಗಳಿಂದ ಬತ್ತಿ ಹೋಗಿದ್ದ ಇಲ್ಲಿನ ಕೆರೆ ಈ ಬಾರಿ ಸಮೃದ್ಧ ಮಳೆಯಿಂದಾಗಿ ತುಂಬಿಕೊಂಡಿದೆ. 1.5 ಲಕ್ಷ ಲೀಟರ್ನಷ್ಟು ಕಾವೇರಿ ನೀರನ್ನು ಶೇಖರಿಸಿಡುವ ಒಂದು ಸಿಮೆಂಟ್ ತೊಟ್ಟಿಯನ್ನು ನೂತನವಾಗಿ ನಿರ್ಮಿಸಲಾಗಿದೆ. ಈ ಎಲ್ಲಾ ವ್ಯವಸ್ಥೆಗಳಿಂದಾಗಿ ಯಾವ ಕಾಲದಲ್ಲೂ ಇಲ್ಲಿ ನೀರಿನ ಅಭಾವ ಉಂಟಾಗುವುದಿಲ್ಲ. ಈ ಸಂಸ್ಥೆಯ ಜನರಂತೂ ಉನ್ನತ ಮಾನವೀಯ ದೃಷ್ಟಿಯಿಂದ ತಮ್ಮ ವೇಳೆಯನ್ನು ಇವುಗಳ ಸೇವೆಗಾಗಿ ಮೀಸಲಿಟ್ಟಿದ್ದಾರೆ.